ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮಪೂಜ್ಯರು ಮಠದ ಜೊತೆಗೆ ಸಮಾಜದ ಚಿಂತನೆ ಮಾಡ್ತಕ್ಕಂಥ ಅತ್ಯಂತ ಕ್ರಿಯಾಶೀಲ ಮಠಾಧೀಶರು, ನಮ್ಮ ಮಾರ್ಗದರ್ಶಕರು ಆದಂತಹ ಪರಮಪೂಜ್ಯ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯರ ಪಾದಗಳಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸಿ, ಅದೇ ರೀತಿ ಹಿರಿಯರಾಗಿರ್ತಕ್ಕಂಥ ಶರಣಪ್ಪಣ್ಣ ಬಿರಾದರ್ ಅವರು, ಅದೇ ರೀತಿ ಸೇರಿರ್ತಕ್ಕಂಥ ಎಲ್ಲ ಪತ್ರಿಕಾ ಬಾಂಧವರಿಗೆ ಇವತ್ತು ತಿಳಿಸೋದೇನೆಂದರೆ, ಪರಮಪೂಜ್ಯರು ತಮ್ಮ ಹುಟ್ಟುಹಬ್ಬದ ನಿಮಿತ್ತ ಪ್ರತಿ ವರ್ಷ ಅವರ ವರ್ಧಂತಿ ಮಹೋತ್ಸವ ಮತ್ತು ಹುಟ್ಟುಹಬ್ಬದ ನಿಮಿತ್ತ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಅದರ ಜೊತೆಗೆ ಅನೇಕ ಯುವಕರು ಕೂಡ ಅವರ ಜೊತೆ ಕೈ ಜೋಡಿಸಿ ಅವರ ಕ್ರಿಯಾಶೀಲತೆ ಇಂದು ಆಡಂಬರದ ಹುಟ್ಟುಹಬ್ಬ ಅಥವಾ ಆಡಂಬರದ ಕಾರ್ಯಕ್ರಮಗಳಿಗೆ ಅವರು ಆಸ್ಪದ ನೀಡದೆ ಜನರಲ್ಲಿ ಒಂದು ಜಾಗೃತಿ ಮೂಡಿಸಬೇಕು, ಜನರಲ್ಲಿ ಒಂದು ಹೊಸ ಚೈತನ್ಯ ತುಂಬಬೇಕು ಅಂತಕ್ಕಂಥ ಉದ್ದೇಶದಿಂದ 2019ರಲ್ಲಿ ಅವರೇನು ಅಭಿನವ ಜೋಳಿಗೆ ಎಂದು ಯುವಕರು ಏನು ವ್ಯಸನದಲ್ಲಿ ತಲ್ಲೀನರಾಗ್ತಾ ಇದ್ದಾರೆ ಅಂಥದ್ದನ್ನು ಬಿಡಿಸಲು ವ್ಯಸನ ಮುಕ್ತ ಸಮಾಜಕ್ಕಾಗಿ ಕೈತೊಟ್ಟು ಅವತ್ತು ಅಭಿನವ ಜೋಳಿಗೆ, ವ್ಯಸನ ಮುಕ್ತ ಅಭಿನವ ಜೋಳಿಗೆ ಹಿಡಿದ್ರು. Noble Public School admissions are open. Sky Sunshine School, step towards better future. Knowledge Park, the creative school for quality and innovative education. करें एक बेहतर कल की शुरुआत आज से. ಅದಾದ ನಂತರ ಕರೋನಾ ಸಮಯದಲ್ಲಿ ಲಸಿಕೆ ಹಾಕ್ತಕ್ಕಂಥದ್ದಾಗಿರ್ಬೋದು, ಮಾಸ್ಕ್ ನೀಡ್ತಕ್ಕಂಥದ್ದಾಗಿರ್ಬೋದು, ಇಂಥ ಅನೇಕ ಸಾಮಾಜಿಕ ಕಾರ್ಯಗಳ ಜೊತೆಗೆ 22ರಲ್ಲಿ ಎಲ್ಲ ಧರ್ಮಗಳು ಕೂಡ ಒಂದೇ ಸಂದೇಶವನ್ನು ಸಾರ್ತವೆ ಅಂತಕ್ಕಂಥ ಉದ್ದೇಶದಿಂದ ಸದ್ಭಾವನಾ ಸಭೆಯನ್ನು 22ರಲ್ಲಿ ಹಮ್ಮಿಕೊಂಡ್ರು. ಅದೇ ರೀತಿ 23ರಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಶ್ರೀಗಳು ನೇತೃತ್ವದಲ್ಲಿ, ಮಕ್ಕಳು ಇಂದು ಮೊಬೈಲ್ ಇಲ್ಲದೆ ಊಟ ಮಾಡ್ತಾ ಇಲ್ಲ ಅಂತಕ್ಕಂಥ ಉದ್ದೇಶ, ಮೊಬೈಲ್ ಇಲ್ಲದೆ ಮಲ್ಕೋತಾ ಇಲ್ಲ, ಇಂದು ಮುಂದಿನ ಸಮಾಜ ಒಂದು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮೊಬೈಲ್ ಮಕ್ಕಳಿಗೆ ನೀಡಬೇಡಿ ಅಂತಕ್ಕಂಥ ಉದ್ದೇಶದಿಂದ ಶ್ರೀಗಳು ರಸ್ತೆಗಿಳಿದು ಒಂದು ಮೊಬೈಲ್ ಬಳಕೆ ನಿಷೇಧ ಮಾಡ್ರಿ ಅಂತಕ್ಕಂಥ ಒಂದು ಅತ್ಯಂತ ಉನ್ನತವಾದ ಒಂದು ಸಂದೇಶವನ್ನು ಸಮಾಜಕ್ಕೆ ನೀಡಿದ್ರು. ಅದಾದ ಕೆಲವೇ ದಿನಗಳಲ್ಲಿ ಸರ್ಕಾರವೂ ಕೂಡ 18 ವರ್ಷದ ಒಳಗಿನ ಮಕ್ಕಳು, 16 ವರ್ಷದ ಒಳಗಿನ ಮಕ್ಕಳು ಶಾಲಾ ಕಾಲೇಜುಗಳಿಗೆ ಮೊಬೈಲ್ ತರಬಾರ್ದು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಕಾನೂನನ್ನು ತಂತು. ಅದಾದ ನಂತರ ಈಗ 2024ರಲ್ಲಿ ಶ್ರೀಗಳು ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಒಂದು ಕೈ ಜೋಡಿಸಿದ್ದಾರೆ. ಇವತ್ತು ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು, ಜೊತೆಗೆ ನಿಷೇಧ ಮಾಡಿದ್ರೂ ಕೂಡ ಜನತೆಯಲ್ಲಿ ಆ ತಿಳುವಳಿಕೆ ಬರಬೇಕು. ಯಾಕಂದರೆ ಹಿಂದೊಂದು ಕಾಲದಲ್ಲಿ ತಾಮ್ರ ಯುಗ, ಬೆಳ್ಳಿ ಯುಗ, ಸ್ವರ್ಣ ಯುಗ ಇಂಥ ಯುಗಗಳಿದ್ದು, ಆದರೆ ಇಂದಿನ ಯುಗ ನಾವು ನೋಡಿದ್ರೆ ಪ್ಲಾಸ್ಟಿಕ್ ಯುಗ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು 100% ಪೂರ ಎಲ್ಲ ಕಡೆ ನಾವು ಪ್ಲಾಸ್ಟಿಕ್ ನೋಡ್ತಾ ಇದ್ದೀವಿ. 100% ಪ್ಲಾಸ್ಟಿಕಲ್ಲಿ ರೀಸೈಕ್ಲಿಂಗ್ 60%ಗಿಂತ ಹೆಚ್ಚಿಗೆ ರೀಸೈಕ್ಲಿಂಗ್ ಆಗಲ್ಲ, ಕೇವಲ 30% ಮಾತ್ರ ನಾವು ಅದನ್ನು ಪುನರ್ಬಳಕೆ ಮಾಡ್ಬೋದು. ಅಂದರೆ 70% ಹಾಗೆ ನಿಸರ್ಗದಲ್ಲಿ ಉಳಿದು ನಿಸರ್ಗವನ್ನು ಹಾಳು ಮಾಡ್ತಕ್ಕಂಥದ್ದು ಉಳಿದ. ಅದರಿಂದ ಅನೇಕ ರೋಗಗಳು ಇಂದು ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀಡ್ತಾ ಇದ್ದೀವಿ. ನಮಗೆ ಹೇಗೆ ಹಿಂದಿನ ಹಿರಿಯರು ಸಮಾಜವನ್ನು, ಈ ಭೂಮಿಯನ್ನು, ಈ ಪರಿಸರವನ್ನು ನೀಡಿದ್ದಾರೆ, ಅದೇ ರೀತಿ ನಾವು ಅವ್ರಿಗೆ ಕೊಟ್ಟು ಹೋಗಬೇಕು, ಅಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ಲಾಸ್ಟಿಕ್ ಬಳಕೆ ಅಂದರೆ ಸಣ್ಣ 40 mm ಅಂದರೆ 40 ಮೈಕ್ರೋಗಿಂತ ಕಡಿಮೆ ಇರತಕ್ಕಂಥ ಪ್ಲಾಸ್ಟಿಕ್ ಬಳಕೆ ನಾವೆಲ್ಲರೂ ನಿರ್ಧಾರ ಮಾಡಿ, ಅದರ ಜೊತೆಗೆ ಸರ್ಕಾರವು ಕೂಡ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕಿದ್ರ ಮೇಲೆ. ಏನು ಕ್ಯಾರಿ ಬ್ಯಾಗ್ ಇದೆ, ರೀಸೈಕ್ಲಿಂಗ್ ಒಟ್ಟೆ ಮಾಡ್ಲಿಕ್ಕೆ ಬರಲ್ಲ, ನಿಸರ್ಗದಲ್ಲಿ ಉಳಿದ್ರೂ ಅದು ರೋಗ ರುಜಿನಗಳಿಗೆ ಕಾರಣ ಆಗ್ತಾ ಇದೆ. ಅಂತಹ ಪ್ಲಾಸ್ಟಿಕ್ ಸಂಪೂರ್ಣ ನಿಷೇಧ ಮಾಡಬೇಕು. ಅದರ ಜೊತೆಗೆ ಅದರ ಮೇಲೆ ಕಟ್ಟುನಿಟ್ಟಿನ ಕಾನೂನು ಕ್ರಮ, ಜನರು ಕೂಡ ಜಾಗೃತಿ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಏನು 27ನೇ ತಾರೀಕು ಅವರ ಜನ್ಮದಿನದ ಮಹೋತ್ಸವದ ಅಂಗವಾಗಿ ಎಲ್ಲ ಯುವಕರು ಅವರ ಜೊತೆ ಕೈ ಜೋಡಿಸಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಬಸವ ಕಲ್ಯಾಣದ ಎಲ್ಲ ಜನಾಂಗ, ಎಲ್ಲ ಧರ್ಮದವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸರ್ಕಾರಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿ, ಸರ್ಕಾರದಿಂದ ಇನ್ನೂ ಹೆಚ್ಚಿನ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳುವಂತೆ ನಾವೆಲ್ಲರೂ ಮಾಡಿ ಶ್ರೀಗಳ ಜನ್ಮದಿನಕ್ಕೂ ಒಂದು ಅರ್ಥ ತಂದುಕೊಟ್ಟು ಮತ್ತು ಜನರಲ್ಲಿಯೂ ಕೂಡ ಜಾಗೃತಿ ಮೂಡಿಸಿ ಶರಣರ ನಾಡಿನಿಂದ ಒಂದು ಉನ್ನತವಾದ ಸಂದೇಶ ನೀಡೋಣ ಅಂತಕ್ಕಂಥ ಮಾತಿ ಸಂದರ್ಭದಲ್ಲಿ ಹೇಳಿ, 28ನೇ ತಾರೀಕು ಶ್ರೀಗಳ ಜನ್ಮದಿನ ನಾವೆಲ್ಲ ಅವರ ಭಕ್ತರು ಸೇರಿ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಗವಿಮಠದಲ್ಲಿ ಆಚರಿಸಲಿದ್ದೇವೆ. ಅದಕ್ಕಾಗಿ ತಾವೆಲ್ಲರೂ ಕೂಡ ಬಂದು ಶ್ರೀಗಳ ಆಶೀರ್ವಾದ ಬಂದು ಅವರಿಗೆ ಶುಭ ಹಾರೈಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ಡಾಕ್ಟರ್ ಅಭಿನವ ಘನಲಿಂಗ ರುದ್ರಮುನಿ ಶಿವಾಚಾರ್ಯ ಅವರ ನೇತೃತ್ವದಲ್ಲಿ ಬಸವಕಲ್ಯಾಣ ನಗರದಲ್ಲಿ ಐತಿಹಾಸಿಕ ಒಂದು ಕಾರ್ಯಕ್ರಮ ನಡೀತಾ ಇದೆ. ಗಾಂಧಿ ವೃತ್ತದಿಂದ ಮಡಿವಾಳ ವೃತ್ತದವರೆಗೂ ಪ್ಲಾಸ್ಟಿಕ್ ಮುಕ್ತ ಒಂದು ಕಾರ್ಯಕ್ರಮವನ್ನಾಗಿ ಭಾಗವಹಿಸ್ತಿದ್ದೀವಿ. ವಿವಿಧ ಎಲ್ಲ ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳು ಮತ್ತು ಸಾರ್ವಜನಿಕರು ಎಲ್ಲರೂ ಅದರಲ್ಲಿ ಭಾಗವಹಿಸ್ತಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ಲಾಸ್ಟಿಕ್ ಮುಕ್ತವನ್ನು ಮಾಡೋಣ ಅಂತಲೂ ಎಲ್ಲ ಪರಮಪೂಜ್ಯರ ನೇತೃತ್ವ ನಡೀತಾ ಇದೆ. ಅದಕ್ಕೆಲ್ಲ ನಾವೆಲ್ಲ ಕೂಡ ಬೇರೆ ವಿವಿಧ ಸಂಘಟನೆಗಳು ಕೂಡ ಎಲ್ಲರೂ ಭಾಗಿಯಾಗಿದ್ವಿ. ಅದೇ ರೀತಿ ಬಸವ ಕಲ್ಯಾಣದ ಎಲ್ಲ ಸಾರ್ವಜನಿಕರು ಭಾಗವಹಿಸಬೇಕು. ಅದೇ ರೀತಿ ಎಲ್ಲ ಮಕ್ಕಳನ್ನು ಕೂಡ ಭಾಗವಹಿಸಬೇಕು. ಉಳಿದ ಅಂಗಡಿ ಮಾಲಕರು ಮತ್ತು ಮುಲಿಂಗುಣಗಸು ಕೂಡ ಅದರಲ್ಲಿ ಭಾಗವಹಿಸಬೇಕು ಅನ್ನೋ ಕಳಕಳಿ ಮನವಿ ಇದೆ. ಯಾಕಂದರೆ ಪ್ಲಾಸ್ಟಿಕ್ನಿಂದ ಬಹಳಷ್ಟು ನಮ್ಮ ಪರಿಣಾಮ ಆಗ್ತಾಯಿದೆ. ನಮಗೆ ಅಂತ ಇಲ್ಲ, ಅವಾಗ
ಆಕಳು ಮೇಲೆ ಪ್ರಮಾಣ ಆಗ್ತದೆ, ದನಗಳ ಮೇಲೆ ಪ್ರಭಾವ ಆಗ್ತದೆ, ಮೇಕೆಗಳ ಸುತ್ತ ಪರಿಣಾಮ ಭಾಳ ಬೀಳ್ತಾ ಇದೆ. ಅದರಿಂದ ಒಂದು ಪರಮ ಪೂಜ್ಯರ ನೇತೃತ್ವದಲ್ಲಿ ಬಸವ ಕಲ್ಯಾಣದಲ್ಲಿ ಪ್ಲಾಸ್ಟಿಕ್ ಮುಕ್ತ ಕಾರ್ಯಕ್ರಮ ಮಾಡೋಣ ಅಂತ ಬಿಟ್ಕೊಂಡು ಪಾದಯಾತ್ರೆ ಮುಖಾಂತರ ಪರಮ ಪೂಜ್ಯರು ಇವತ್ತು ಬಸವ ಕಲ್ಯಾಣದಲ್ಲಿ ಮಾಡ್ತಿದ್ದಾರೆ. ಅದೇ ರೀತಿ ಅವತ್ತಿನ ಗಾಂಧಿ ವೃತ್ತದಿಂದ ಮಡಿವಾಳ ಬರ್ತಾ ಇದ್ದೀವಿ. ಮಾನ್ಯ ತಹಶೀಲ್ದಾರ್ ಮುಖಾಂತರ ಅವರಿಗೆ ಒಂದು ಮನವಿ ಪತ್ರವನ್ನು ಪರಮ ಪೂಜ್ಯರು ನೇತೃತ್ವದಲ್ಲಿ ಕೊಡ್ತಾ ಇದ್ದೀವಿ. ಅದಕ್ಕೆ ಇವತ್ತಿನ ದಿವಸ ನಾವು ಬಸವ ಕಲ್ಯಾಣದಲ್ಲಿ ಸುಮಾರುಗಳ ವರ್ಷಗಳಿಂದ ಪರಮ ಪೂಜ್ಯರು ಒಂದೇ ಭಾಗದ ಕೆಲಸ ಮಾಡ್ತಾರೆ. ಯಾವ ಧರ್ಮದ ಕಾರ್ಯಕ್ರಮ ಇಲ್ಲ, ಎಲ್ಲರನ್ನೂ ಕೂಡ ಸಾರ್ವಜನಿಕರವನ್ನು ಒಳ್ಳೆಯ ಹಿತಗೋಸ್ಕರ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದಾರೆ ಪರಮ ಪೂಜ್ಯರು. ಈ ವರ್ಷವೂ ಕೂಡ ಪರಮ ಪೂಜ್ಯರ ಒಂದು ದೊಡ್ಡ ವಿಜೃಂಭಣೆಯಿಂದ ಆ ಭಾಗಿಯಲ್ಲಿ ಎಲ್ಲರೂ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿ ಇದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಲ್ಲ ಕಳಕಳಿ ಮನವಿ.